ಜ್ಞಾನಾರ್ಜನೆಯಾಗಬೇಕಾದ್ರೆ ದೇಶ ಸುತ್ತಬೇಕು, ಇಲ್ಲವೇ ಕೋಶ ಓದಬೇಕು ಎಂಬ ಗಾದೆ ಮಾತಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ತರಗತಿಗಳಲ್ಲಿ ಕೋಶದ ಬಗ್ಗೆ ಹೇಳಿಕೊಟ್ಟರೆ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳುವ ಮೂಲಕ ದೇಶ ಸುತ್ತುವುದರ ಮಹತ್ವ ತಿಳಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿ ಶಾಲೆಯಲ್ಲೂ ಸಹ ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳಲಾಗ್ತಿದೆ. ಆದರೆ ಶಿವಮೊಗ್ಗ ತಾಲೂಕಿನ ಲಿಂಗಾಪುರ ಗ್ರಾಮದ ಶಾಲೆ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಅವರ ಪೋಷಕರು ತಮ್ಮ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಮಾಡಿಸುವ ಮೂಲಕ ವಿಭಿನ್ನ ಅನುಭವ ನೀಡಿದ್ದಾರೆ. ಲಿಂಗಾಪುರ ಗ್ರಾಮವು ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಗಡಿಯಲ್ಲಿನ ಪುಟ್ಟ ಗ್ರಾಮವಾಗಿದೆ. ಈ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಇದೆ. ಒಟ್ಟು 36 ವಿದ್ಯಾರ್ಥಿಗಳಿದ್ದಾರೆ. ಇದರಲ್ಲಿ 6ನೇ ತರಗತಿ ಮತ್ತು 7ನೇ ತರಗತಿಯ ಒಟ್ಟು 10 ವಿದ್ಯಾರ್ಥಿಗಳು ವಿಮಾನಯಾನ ಪ್ರವಾಸ ಮಾಡಿದ್ದಾರೆ. ಈ ಕುರಿತು ವಿದ್ಯಾರ್ಥಿನಿ ದೀಕ್ಷಿತ ಅವರು ಮಾತನಾಡಿ, ನಾವು 3 ದಿನ ಶೈಕ್ಷಣಿಕ ಪ್ರವಾಸ ಮಾಡಿದ್ದೆವು. ನಮ್ಮ ಶೈಕ್ಷಣಿಕ ಪ್ರವಾಸ ವಿಮಾನದ ಮೂಲಕ ಮಾಡಿರುವುದು ನಮಗೆ ತುಂಬ ಖುಷಿ ತಂದಿದೆ. ನಮ್ಮ ಕುಟುಂಬದಲ್ಲಿ ನಾನೇ ಮೊದಲ ವಿಮಾನಯಾನ ಮಾಡಿದವಳು ಎಂದು ಹೇಳಲು ಇನ್ನೂ ಖುಷಿ ಆಗ್ತಿದೆ. ನಾವೆಲ್ಲ ವಿಮಾನದ ಕಿಟಕಿ ಪಕ್ಕವೇ ಕುಳಿತು ಪ್ರಯಾಣ ಮಾಡಿದೆವು. ವಿಮಾನ ಹೊರಟಾಗ ಕುತೂಹಲ ಹಾಗೂ ಭಯವೂ ಆಗಿತ್ತು. ಕಿಟಕಿಯಿಂದ ಭೂಮಿಯನ್ನು ನೋಡಿದಾಗ ಅಬ್ಬ ಎಷ್ಟು ಅದ್ಭುತವಾಗಿದೆ ಎಂದೆನಿಸಿತು. ಮನೆ, ಮರ, ಗಿಡ ತುಂಬ ಸಣ್ಣದಾಗಿ ಕಾಣ್ತಿತ್ತು. ನಾನು ಮುಂದೆ ಪೈಲಟ್ ಆಗಬೇಕೆಂಬ ಕನಸು ಹೊತ್ತು ಸಾಗಿದೆ. ನಮ್ಮ ಸುಂದರ ಅನುಭವಕ್ಕೆ ಕಾರಣರಾದ ತಂದೆ ತಾಯಿ, ಶಿಕ್ಷಕರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ.